ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಕಡಾಯಿಗೆ ನಾನಿಲ್ಲಿ ಒಂದು ಬಟ್ಲಕಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನು ತೊಗೊಂಡಿನಿ. ಲೋ ಫ್ಲೇಮ್ನಲ್ಲಿಟ್ಟು ಈ ರವೆಯನ್ನು ಹುರಿದ್ಬಿಟ್ಟು ತೊಗೋತೀನಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ರವೆ ಕಲರು ಚೇಂಜ್ ಆಗ್ತದೆ. ಲೋ ಫ್ಲೇಮ್ನಲ್ಲಿಟ್ಟನೆ ಎಳ್ಳಾಗೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ. ನೋಡಿ, ನಾನಿವತ್ತು ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಂಗಿತ್ತಂದ್ರೆ ಉಪ್ಪಿಟ್ಟಿನಲ್ಲಿ ನೀವೇನು ಸ್ಪೆಷಲ್ ಅದಕ್ಕೆ ಕೇಳ್ಬೋದು. ಇದನ್ನು ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ನಿಮಗೇ ಗೊತ್ತಾಗ್ತದೆ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಈಗ ಏನು ಮಾಡಿದ್ದೀನಿ, ರವೆಯನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಲೋ ಫ್ಲೇಮ್ನಲ್ಲಿಟ್ಟೇ ಹುರಿರಿ, ಅವಾಗ ರವೆ ಕಲರು ಚೇಂಜ್ ಆಗಲ್ಲ. ಎಳ್ಳಾಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕು. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಬೇರೆ ಪ್ಲೇಟಿಗೆ ಹಾಕೋತೀನಿ. ನೋಡಿ, ರವೆ ನೋಡಿರಿ ಎಷ್ಟು ಚೆನ್ನಾಗಿ ಹುರಿದು. ಈಗ ಇದನ್ನು ನಾನು ಕತ್ತಗ ಸೈಡಿಗೆ ಇಡ್ತೀನಿ. ಯಾವ ಬಟ್ಲೆ ರವೆ ತೊಗೊಂಡಿನಲ್ರಿ, ಅದರಲ್ಲೇ ಒಂದು ಬಟ್ಲಾಗಷ್ಟೇ ರಾಗಿ ಹಿಟ್ಟನ್ನು ತೊಗೊಂಡಿನಿ. ರಾಗಿ ಹಿಟ್ಟನ್ನು ಒಂದು 2 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಹಿಟ್ಟು ಬೇಗನೆ ಸೀದ್ ಹೋಗ್ಬಿಡ್ತದೆ. ಲೋ ಫ್ಲೇಮ್ದಲ್ಲಿ ಮತ್ತು ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ತೊಗೋರಿ. ನೀವು ಸ್ವಲ್ಪನೇ ಈ ರೀತಿ ಕೈ ಆಡಿಸೋದು ಬಿಟ್ರೂ ಏನಾಗ್ಬಿಡ್ತದೆ, ಹಿಟ್ಟು ಬೇಗನೆ ಹೊತ್ತಿ ಬಿಡ್ತದೆ ಇದು. ನೋಡಿ, ಆ ಹುರಿದಿರುವ ಹಿಟ್ಟನ್ನು ರವೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಆ ರವೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ ರೀ. ರವೆ ಹಿಟ್ಟನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿನೇ ತೊಗೋಬೇಕು. ನೀವು ಮೆಜರ್ಮೆಂಟಿಗೆ ಯಾವುದೇ ರೀತಿ ಕಪ್ಪು ಬಟ್ಲನ್ನು ಬಳಸಿರ ಒಂದೇ ಥರದ ಬಟ್ಲ, ಕಪ್ಪು, ಮೆಜರಿಂಗ್ ಕಪ್ಪನ್ನು ಬಳಸ್ರಿ. ನೋಡಿ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪಿಟ್ಟಕ್ಕೆ ನಾನು ನೀರನ್ನು ಏನು ಮಾಡ್ತೀನಿ, ಬಿಸಿ ಇಡ್ತೀನಿ. ನೋಡಿ, ನಾನು ಯಾವ ಬಟ್ಲೆ ರವೆ ತೊಗೊಂಡಿನ ಅದರಲ್ಲೇ 4.25 ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ. ನೋಡಿರಿ, ನೀವು ಮೇಜರ್ಮೆಂಟ್ ಮಾಡಿನೇ ಕರೆಕ್ಟಾಗಿಯೇ ಹಾಕ್ರಿ, ನಿಮ್ಮದು ರಾಗಿ ಉಪ್ಪಿಟ್ಟು ಪರ್ಫೆಕ್ಟಾಗಿಯೇ ಬರ್ತದೆ. ನೋಡಿ, ಈಗ ಇದನ್ನು ಏನು ಮಾಡ್ತೀನಿ, ಒಂದು ಸೈಡ್ ಗ್ಯಾಸ್ ಮೇಲೆ ಈ ನೀರನ್ನು ಕುದಿಯೋಕೆ ಸೈಡಿಗೆ ಇಡ್ತೀನಿ ರೀ. ಈಚೆ ಕಡೆ ಒಗ್ಗರಣೆಯನ್ನು ಹಾಕ್ತೀನಿ. ಈಗ ನೀರೇನಾಗಲಿರಿ, ಇದು ಕುದಿ ಬರಲಿರಿ. ಈಗ ಅದೇ ಕಡಾಯಿಲೇ ಉಪ್ಪಿಟ್ಟನ್ನು ಒಗ್ಗರಣೆ ಹಾಕ್ತೀನಿ. ಉಪ್ಪಿಟ್ಟಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 2 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಾಗಷ್ಟೇ ಉದ್ದಿನಬೇಳೆ, 1 ಸ್ಪೂನಾಗಷ್ಟೇ ಕಡಲೆಬೇಳೆ. ಕೆಲವ್ರಿಗೆ ಉದ್ದಿನಬೇಳೆ ಕಡಲೆಬೇಳೆನೂ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಅರ್ಧ ಸ್ಪೂನ್ ಹಾಕ್ರಿ. ಅರ್ಧ ಸ್ಪೂನಾಗಷ್ಟೇ ಸಾಸಿವೆ, ಅರ್ಧ ಸ್ಪೂನಾಗಷ್ಟೇ ಜೀರಿಗೆ. ಕಡಲೆಬೇಳೆ, ಉದ್ದಿನಬೇಳೆ ಲೈಟ್ ಕೆಂಪಗಾಗೋವರೆಗೂ ಎಣ್ಣೆಯಲ್ಲೇ ಏನು ಮಾಡ್ತೀನಿ, ಫ್ರೈ ಮಾಡಿಬಿಟ್ಟು ತೊಗೋತೀನಿ ರೀ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ರೀ, ಭಾಳ ಕೆಂಪಗಾದ್ರೂ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಮೇಲೆ ಒಂದು 4 ಕಾಜುವನ್ನು ಹಾಕ್ತಾಯಿದ್ದೀವಿ. ಇದು ಆಪ್ಷನ್, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಅಥವಾ ಈ ಗೋಡಂಬಿ ಬದಲೇ ನೀವು ಏನು ಮಾಡ್ಬೋದು, ಶೇಂಗಾ ಅಥವಾ ಶೇಂಗಾ ಅಥವಾ ಕಡಲೆಕಾಯಿ ಬೀಜನೂ ಹಾಕೋಬೋದು. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಾಕಿ ನೋಡಿರಿ. ಇಲ್ಲ ನಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನು ಇಂಗನೂ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ 1 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, 2 ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ, ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿ, ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲೊಂದು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಮಲ್ಲಿ ಹೆಲ್ದಿ ಇರಲಿ ಅಂತ ಹೇಳಿ ನಾನು ಕ್ಯಾರೆಟ್ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಇಲ್ಲ ಅಂದರೆ ನೀವು ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಉಪ್ಪಿಟ್ಟನ್ನು ಮಾಡ್ಕೋಬೋದು. ನೋಡಿರಿ, ಒಂದು ಚಿಟಿಕೆ ಅಷ್ಟೇ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆನೇ ಹಾಕಿದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ ಏನಾಗ್ತದೆ, ಚೆನ್ನಾಗಿ ಬರ್ತದೆ. ಈ ಕ್ಯಾರೆಟನ್ನು ಈರುಳ್ಳಿ ಕ್ಯಾರೆಟನ್ನು ಬೇಯಿಸಿದ್ಮೇಲೆ 1 ಟೊಮ್ಯಾಟೋನ ಬೀಜ ತೆಗೆದುಬಿಟ್ಟು ಹಾಕಿನಿ. ಅದೊಂದು ಕ್ಲಿಪ್ ಮಿಸ್ ಆಗಿದೆ, ನಾನು ಟೊಮ್ಯಾಟೋವನ್ನು ಹಾಕಿದ್ದೀನಿ. ಎಲ್ಲ ಬೇಯ್ದ ಮೇಲೆ ಆ ಹುರಿದು ಇಟ್ಕೊಂಡಿರುವಂಥ ರವೆ ಮತ್ತು ಹಿಟ್ಟನ್ನು ಏನು ಮಿಕ್ಸ್ ಮಾಡಿದ್ನಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ರೀ. ಈ ರೀತಿ ಆ ಒಗ್ಗರಣೆಯಲ್ಲಿನೂ ಇನ್ನೊಂದು ಅರ್ಧ ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೋತೀನಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟೇ ಹುರಿರಿ. ಈಗಲೂ ಇಲ್ಲಾಂದರೆ ಹಿಟ್ಟು ಬೇಗನೆ ಸೀದ್ ಹೋಗ್ತಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವಿಲ್ಲಿ ಬೀನ್ಸು, ಕ್ಯಾಪ್ಸಿಕಮ್ ಆದ್ರೂ ಹಾಕೋಬೋದು. ಒಂದು ಅರ್ಧ ಸ್ಪೂನಾಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಸಕ್ಕರೆನೇ ಬೇಡ ಅನ್ನೋರು ಸಕ್ಕರೆನ ಏನು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ನೋಡಿರಿ, ಈಗ ಆ ನೀರು ಏನಾಗಿದ್ರೆ ಕುದಿ ಬಂದದ. ಈಗ ಕುದಿ ಬಂದಮೇಲೆ ಇದನ್ನು ಹಾಕಿ ಕಂಟಿನ್ಯೂ ಆಗಿ ಬೇಗನೆ ತಿರುವಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಮತ್ತು ನೀರು ಹಾಕೊಂಬಂದ್ರೂ ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕಿರಿ. ನೋಡಿ, ನೀಟಾಗಿ ನೋಡಿ, ಯಾವುದೇ ರೀತಿಯೂ ಗಂಟಾಗಿಲ್ಲ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೆ ಏನು ಮಾಡಿರಿ, ಪಟಪಟನೆ ಬೇಗನೆ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೊರಿ. ಆದಷ್ಟು ಉದ್ದ ಚಮಚೆನ ತೊಗೊರಿ, ಇಲ್ಲಾಂದ್ರೆ ಕೈಗೆ ನೀರದು ಏನಾರ ಸಿಡಿದು ಬಿಡ್ತದೆ. ನೋಡಿ, ಅದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸೀನಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ, 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಈಗೆಲ್ಲನೂ ಏನು ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಲ್ಶಿಯಂ ರಿಚ್ ಅಥವಾ ಹೆಲ್ದಿ ಟೇಸ್ಟಿಯಾಗಿರುವಂಥ ರಾಗಿ ಉಪ್ಪಿಟ್ಟು ರೆಡಿ ಆಗೈತೆ. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಉಪ್ಪಿಟ್ಟು. ನೋಡಿ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದಿತ್ತು, ಅದನ್ನೆಲ್ಲ ಹಾಕಿ ಗ್ಯಾಸನ್ನು ಆಫ್ ಮಾಡಿನೇ ಮುಚ್ಚಿಟ್ಟಿನಿ ರೀ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಮ್ಗೊಯ್ಲಿ ಅಂತ ಹೇಳಿ ಎಲ್ಲನೂ. ನೋಡಿ,
ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ರವೆ ಉಪ್ಪಿಟ್ಟಂತೂ ಮಾಡ್ಕೊಂಡಿರ್ತೀರಿ, ದಪ್ಪ ರವದು ಸಣ್ಣ ರವದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಉಪ್ಪಿಟ್ಟು ಮನೆ ದೇವ್ರು ಅಂತಲೇ ಹೇಳ್ಬೋದು, ಜಾಸ್ತಿನೇ ಮಾಡ್ತೀವಿ ನಾವು ಉಪ್ಪಿಟ್ಟಂತೂ. ಈ ರೀತಿ ಯಾವಾಗಾದರೂ ನಾವು ಯಾವಾಗ ಒಂದು ವಾರಕ್ಕೆ ಒಂದು ಸಲ 2 ಸಲನೂ ಈ ರೀತಿ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಂಡಿರ್ತೀವಿ ರೀ. ರಾಗಿ ರೊಟ್ಟಿ ಜೊತೆನೂ ಒಂದೊಂದ್ಸಲ ರೊಟ್ಟಿ ತಟ್ಟಕ್ಕೆ ಬೇಜಾರಾಗೈತಿ, ಸಂಜೆಗೇನೋ ಅಡುಗೆ ಮಾಡೋದು ಬೇಜಾರಾದ್ನಾಗೂ ರಾಗಿ ಉಪ್ಪಿಟ್ಟನ್ನ ಮಾಡಿರ್ತೀವಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಲೇಟಿಗೆ ಹಾಕೊಂಡು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಇದರ ಜೊತೆ ಏನು ಮಾಡ್ಬೋದು, ಕಾಯಿ ಚಟ್ನಿನೂ ಮಾಡ್ಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿ. ಒಂದೊಂದು ಕಡೆ ಉಪ್ಪಿಟ್ಟು ಜೊತೆ ಕಾಯಿ ಚಟ್ನಿ ಅದು ತಿಂತಾರೆ, ನಾ ಎಲ್ಲ ಬಿಸಿ ಬಿಸಿ ಉಪ್ಪಿಟ್ಟು. ನೀವೇನೊಂದು ಸ್ವಲ್ಪ ತುಪ್ಪನ ಹಾಕೋಬೋದು, ನಾನೊಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ, ಹುಳಿ ಜಾಸ್ತಿ ಎಷ್ಟಂತ ನೋಡಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ರಾಗಿ ಉಪ್ಪಿಟ್ಟು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬರೀ ರವದ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿರುವಂಥ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ನಿಮಗೆ ತರಕಾರಿ ಜಾಸ್ತಿ ಬೇಕಂದ್ರೆ ನೀವು ಬೀನ್ಸು ಕ್ಯಾಪ್ಸಿಕಮ್ಮನ್ನು ಹಾಕೋಬೋದು. ಅಥವಾ ನಮ್ಮಲ್ಲಿ ಏನೂ ಇಲ್ಲ, ನೀವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊನ ಅಷ್ಟೇ ಹಾಕಿ ಮಾಡ್ಕೋಬೋದು ನೋಡಿರಿ. ಈ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಹೈಪ್ ಮಾಡ್ರೆ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.